ನಮಸ್ಕಾರ. ಇವತ್ತಿನ ವಿಷಯ ಬ್ಯುಸಿಯಾಗಿರೋದು ಮತ್ತು ಪ್ರೊಡಕ್ಟಿವ್ ಆಗಿರೋದ್ರ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಎಕ್ಸಾಂಪಲ್ ಜೊತೆ ಡಿಸ್ಕಸ್ ಮಾಡೋಣ. ಇವಾಗ ಫಸ್ಟು ಸ್ಟೂಡೆಂಟ್ಸ್ ನೋಡೋಣ. ಇವಾಗ ಮಕ್ಕಳೆಲ್ಲ ಸ್ಟಡಿ ಮೆಟೀರಿಯಲನ್ನು ನೀಟಾಗಿ ಜೋಡಿಸ್ಕೊಂಡು ಕೂತ್ಕೊಂಡ್ರೆ ಕ್ವಶನ್ ಪೇಪರ್ ಬಿಡಿಸೋದು, ಓದ್ಕೊಳ್ಳೋದು, ಹೋಮ್ವರ್ಕ್ ಮಾಡೋದು, ಪ್ರಾಕ್ಟೀಸ್ ಮಾಡೋದನ್ನೋ ಮಾಡಲಿಲ್ಲ ಅಂತ ಅಂದ್ಕೊಳ್ಳೋಣ. ಟೈಮ್ ಪಾಸ್ ಆಗುತ್ತಾ ಇಲ್ವಾ? ಆದರೆ ಕೆಲಸ ಆಗಿರುತ್ತಾ? ಏನು ಮಾಡಬೇಕೋ ಅದು ಆಗಿರುತ್ತಾ ಬೈ ದ ಎಂಡ್ ಆಫ್ ದ ಡೇ? ಆಗಿರಲ್ಲ. ಅವ್ರು ಬ್ಯುಸಿ ಆಗಿದ್ರಾ ಇಲ್ವಾ? ಬ್ಯುಸಿ ಆಗಿದ್ದರು. ಕೆಲಸ ಆಯಿತಾ? ಆಗಲಿಲ್ಲ. ಅಂದರೆ ಏನಾಯ್ತು ಹೇಳಿ? ಅವ್ರು ಬ್ಯುಸಿ ಆಗಿದ್ದರು, ಆದರೆ ಯಾವುದನ್ನು ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ, ಅಲ್ವಾ? ಅದು ಬ್ಯುಸಿ ಮತ್ತು ಪ್ರೊಡಕ್ಟಿವ್ ಆಗಿರೋದ್ರ ಡಿಫ್ರೆನ್ಸು. ಇವಾಗ ಹೋಮ್ ಮೇಕರ್ಗಳಿಗೆ ನೋಡೋಣ. ಚೆನ್ನಾಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಮನೆಯೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ನೆಲ ಒರೆಸಿ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ. ಆಮೇಲೆ ಈ ಡಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಹೊಡೆದ್ಬಿಟ್ರಿ ಅಂತ ಅಂದ್ಕೊಳ್ಳೋಣ. ಅಂದರೆ ಇವಾಗ ಸೋಫಾ ಸೆಟ್ ಮೇಲೆ ಇರೋ ಕವರ್ನ ತೆಗೆದ್ರಿ, ಇಲ್ಲ ಬೆಡ್ಶೀಟ್ ತೆಗೆದ್ರಿ, ಇಲ್ಲ ಕಿಚನಿನ ಟಾಪ್ ಎಲ್ಲ ಆಮೇಲೆ ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಕಸನೂ ವಾಪಸ್ ಬಂದು ಕುತ್ಕೊಳ್ಳಲ್ವಾ? ಇವಾಗ ಮಾಡಿರೋದನ್ನೇ ಮಾಡ್ತಾಯಿದ್ರೆ ಕ್ಲೀನ್ ಆಗುತ್ತಾ? ಕ್ಲೀನ್ ಆಗುತ್ತೆ. ಎಷ್ಟು ಸಲ ಮಾಡಿದ್ರಿ ಕ್ಲೀನಿಂಗ್ ಪ್ರೋಸೆಸ್ನ ಹೇಳಿ? ಮಿನಿಮಮ್ 2-3 ಟೈಮ್ಸ್ ಮಾಡಬೇಕಾಯ್ತಲ್ವಾ? ಅಂದರೆ ಮಾಡಿರೋ ಕೆಲಸನೇ ಮಾಡೋದು. ಟೈಮ್ ಆಗುತ್ತೆ, ಬ್ಯುಸಿಯಾಗಿರ್ತೀರಾ, ಫುಲ್ ಎಕ್ಸಾಸ್ಟ್ ಆಗಿರ್ತೀರಾ, ಆದರೆ ಕೆಲಸ ಆಗ್ತಾ ಇರಲ್ಲ ಅಲ್ವಾ? ಇನ್ನೊಂದು ಹೇಳ್ತೀನಿ. ಈ ಕೆಲವೊಂದು ಪೇರೆಂಟ್ಸ್ಗಳೇನು ಮಾಡ್ತಾರೆ ಅಂದರೆ ಒಂದೇ ಸಾರಿ ಮಕ್ಕಳಿಗೆ 10 ಕೆಲಸ ಹೇಳ್ಬಿಡ್ತಾರೆ. ಇದೊಂದು ಪ್ರಾಕ್ಟೀಸ್ ಮಾಡು, ಇದೊಂದು ಬರೆದ್ಬಿಡು, ಇದೊಂದು ಕಲರಿಂಗ್ ಮಾಡಿಬಿಡು, ಇದೊಂದು ಸಿಂಗಿಂಗ್ ಪ್ರಾಕ್ಟೀಸ್ ಮಾಡಿಬಿಡು ಅಂತೆಲ್ಲ. ಆ ಮಗು ಎಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ ಅಂದರೆ ಒಟ್ಟಿಗೆ ಇಷ್ಟೊಂದು ಕೆಲಸ ಮಾಡಬೇಕಂತ ಯಾವ ಕೆಲಸನೂ ಮಾಡಿರೋದಿಲ್ಲ. ನಿಮ್ಗೆ ಆ ಮಗು ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ, ಕೆಲಸನೂ ಆಗಿರೋದಿಲ್ಲ ಅಲ್ವಾ? ಸೊ ಇವಾಗ ಬ್ಯುಸಿಯಾಗಿದ್ದೀವಿ, ಬಟ್ ಕೆಲಸ ಆಗಿರಲ್ಲ, ಎಂಡ್ ಪ್ರಾಡಕ್ಟ್ ಆಗಿರೋದೇ ಇಲ್ಲ. ಇನ್ನೊಂದೇನೆಂದರೆ ಇವಾಗ ಇಂಪಾರ್ಟೆಂಟಾಗಿ ಎಕ್ಸಸೈಸ್ ಮಾಡಬೇಕು ಪ್ರತಿ ದಿವಸ ಅಂತ ಅಂದ್ಕೊಳ್ಳೋಣ, ಇಲ್ಲ ಮೆಡಿಟೇಷನ್ ಮಾಡಬೇಕಂತ ಅಂದ್ಕೊಳ್ಳೋಣ. ಅದಕ್ಕೆ ಎಷ್ಟು ಟೈಮ್ ತೊಗೊಳತ್ತೆ? ಒಂದು 30 ಮಿನಿಟ್ಸ್ ಪ್ಲಸ್ 10 ಮಿನಿಟ್ಸ್ ಅಂತ ಅಂದ್ಕೊಂಡ್ರೆ ಆ 40 ಮಿನಿಟ್ಸ್ ಕೆಲಸನ ಬೆಳಿಗ್ಗೆನೇ ಮಾಡ್ಕೊಂಡ್ಬಿಟ್ರೆ ರಾತ್ರಿ 11 ಗಂಟೆಗೆ ಅಯ್ಯಯ್ಯೋ ಇನ್ನೂ ಮಾಡಲೇ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ. ಎಷ್ಟೋ ಸಾರ್ತಿ ಅದೇ ಮುಂದೆ ಹೋಗಿ ಆಮೇಲೆ ನಾಳೆ ಮಾಡೋಣ ಬಿಡು ಅನ್ನೋಕೆ ಬಂದ್ಬಿಡುತ್ತೆ. ಇವಾಗ ಹೋಲ್ ಡೇ ಬ್ಯುಸಿಯಾಗೇ ಇದ್ವಿ, ಕೆಲಸ ಮಾತ್ರ ಆಗಲಿಲ್ಲ. ನಮಗೇನು ಟಾಸ್ಕ್ ಬೇಕಾಗಿತ್ತೇಳಿ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ಅದು ಮಾತ್ರ ಆಗಲೇ ಇಲ್ಲ ಅಲ್ವಾ? ಇವಾಗ ನಾನು ಕುತ್ಕೊಂಡು ಬೆಳಗ್ಗೆಯಿಂದ ಒಂದೇ ಮೂವಿನ 3 ಸಲ ನೋಡಿಬಿಟ್ರೆ ನನ್ನ ಟೈಮ್ ಹೋಗುತ್ತಾ ಇಲ್ವಾ? ಆದರೆ ಎಂಡ್ ಆಫ್ ದ ಡೇ ಕೆಲಸ ಮುಗ್ದಿರುತ್ತಾ? ಮೂವಿ ನೋಡಾಗಿರುತ್ತೆ, ಬೇರೆ ಕೆಲಸ ಆಗಿರುತ್ತಾ? ಸೊ ನಾನು ಬ್ಯುಸಿಯಾಗೇ ಇರ್ತೀನಿ, ಆದರೆ ಪ್ರೊಡಕ್ಟಿವಿಟಿ ಏನೂ ಇರೋದಿಲ್ಲ, ಝೀರೋ ಇರುತ್ತೆ ಅಲ್ವಾ? ಅದೇ ಡಿಫ್ರೆನ್ಸು ಬ್ಯುಸಿಯಾಗಿರೋದಕ್ಕೂ ಪ್ರೊಡಕ್ಟಿವ್ ಆಗಿರೋದಕ್ಕೂ. ನಿಮಗೂ ಏನಾದರೂ ಯೂಸ್ ಆದರೆ ಈ ಥರ ಬ್ಯುಸಿಯಾಗಿರೋದ್ರ ಬದಲು ಪ್ರೊಡಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಎಂಡ್ ಆಫ್ ದ ಡೇ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಓಕೆನಾ?